ಕಳ್ಳನ ಮಕ್ಳ ನಿಮ್ಮ ಅಪ್ಪಂದ ರಸ್ತೆ ಸ್ವಲ್ಪ ಯಾಮಾರಿದ್ರೆ ಸ್ಟೇಷನ್ಗೆ ಬಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬಿಡ್ತೀರಾ. ತಿಂಡಿ ಕಾಂಪಿಟೇಷನ್ಗೆ ಸಿದ್ಧ ಇದ್ದೀರಾ ಅಂತ 19 ಏನೋ ನಾನು ತಿಂದೆ ಜಿಲೇಬಿ ಸರ್. ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು 16-17 ಒಬ್ಬಟ್ಟು ಮಾಡಿಟ್ಟಿದ್ರು. ಸರಿ ಯಾಕೆ ಅಂತ ಹೇಳಿ 15 ಮುಗಿಸ್ಬಿಟ್ಟಿದೆ. ನಾಟಕ ಚೆನ್ನಾಗಿತ್ತು, ಮೈನ್ ರೋಲ್ ಮಾಡಿದ್ದು ಮುಖ್ಯಮಂತ್ರಿ ಚಂದ್ರು, ಕನ್ನಡವೇ ಸರಿಯಾಗಿ ಬರೋದಿಲ್ಲ, ಇವರೆಲ್ಲ ನಟರಾಗ್ಬಿಟ್ರೆ ಹೇಗೆ ಅಂತ ಕಾಮೆಂಟ್ಸ್. ಅಪ್ಸೆಟ್ ಆಗ್ಬಿಟ್ಟೆ. 13 ದೇಶಕ್ಕೆ ಪರ್ಫಾರ್ಮೆನ್ಸ್ ಹೋಗ್ಬಿಟ್ಟು ಬಂದೆ ಅವನ ಇನ್ವಿಟೇಷನ್ ಮೇಲೆ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಪಾರ್ಟಿ ಇಟ್ಕೊಂಡು ಹೆಚ್ಚಿಗೆ ಸೆಂಡ್ ಆಫ್ ಎಲ್ಲರಿಗೂ ಆ ಬ್ಯಾಚ್ಗಳಿಗೆ ಒಂದು 46-47 ಜನ ಇದ್ದು ಎಲ್ಲರೂ ಸೇರಿ ಖುಷಿ. ನಂದು ಕಣೆ ಪಾರ್ಟಿ, ನೀವು ಯಾರು ಕೊಡ್ಸಂಗೆ ಅಂತ ನೀವು ನಿಮ್ದೆಲ್ಲ ಹುಡುಗರು ನೀವು ಹೋಗ್ಬೇಕಾದ್ರೆ ಎಲ್ಲಿದ್ರು ಚೆನ್ನಾಗಿ ಜ್ಞಾಪಿಸ್ಕೋಬೇಕು ಅಂತ. ಏನಂದರೆ ಅವಾಗ ಪಾರ್ಟಿ ಅಂದರೆ ಹೌದು ಒಬ್ಬಟ್ಟಿನ ಊಟ ಬಾಳೆ ಎಲೆನಲ್ಲಿ. ಆಮೇಲೆ ಜಿಲೇಬಿ ಇವತ್ತು ಸ್ಪೆಷಲ್ ಅಂತ 50 ಜಿಲೇಬಿ ತರಿಸ್ಬಿಟ್ಟಿದ್ದಾರೆ. ಹೀಗೆ ಮಾತಾಡ್ತು. ನಾವೇ ಎಲ್ಲ ಡೆಕೋರೇಟ್ ಮಾಡೋದಲ್ಲ, ಹುಡುಗರು ನಾವೆಲ್ಲ ತಾನೇ ಅವ್ರಿಗೆ ಹೆಣ್ಮಕ್ಳಿಗೆಲ್ಲ ರಂಗೋಲಿ ಹಾಕೋಕ್ಕೆ ಶೃಂಗಾರ ಮಾಡ್ಬೇಕಲ್ಲ, ಜಾಗನೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದ್ರ ದೊಡ್ಡ ಕೆಲಸಗಳೆಲ್ಲ ನಾವು ಮಾಡ್ಕೊಂಡೆಲ್ಲ ಗೊತ್ತಾಗ್ತದೆ. ನಿಮ್ಮಲ್ಲಿ 3 ಜನ ಯಾರಾದರೂ ಒಂದು ಕಾಂಪಿಟೇಷನ್, ತಿಂಡಿ ಕಾಂಪಿಟೇಷನ್ಗೆ ಸಿದ್ಧ ಇದ್ದೀರಾ ಅಂತಂದು. ತಿಂಡಿ ಕಾಂಪಿಟೇಷನ್ ತಕ್ಷಣ ನಾವು ಫಸ್ಟ್ ಪರ್ಸನ್ಸು, ಬರವಣಿಗೆ ಇದೆಲ್ಲ ಬಿಟ್ಬಿಟ್ಟು ನಾನಂದೆ ರಾಜಾರಾಮ ಚನ್ನಕೇಶವ ಮೂರ್ತಿ ಅಂತ ಇನ್ನೊಬ್ಬಿದ್ದ ಅವನು ಕೈ ಬನ್ನಿ. ಅದಕ್ಕೆ ಮುಂಚೆ ಏನಾಯಿತು ಅಂದರೆ, ಏನು ಸರ್ ಊಟ ತರಿಸಿದ್ದೀರಾ, ಜಿಲೇಬಿ ಇಷ್ಟೇ ತರಿಸಿದ್ದೀರಾ, ಎಲ್ಲಿ ಸಾಲುತ್ತಿದ್ದು ಅಂತ ಅಂದ್ಬಿಟ್ಟು ನಾವು. ಅದು ಯಾಕೆಯ ಇರೋದು 46 ಜನ, ಒಬ್ಬೊಬ್ರಿಗಾದ್ರೂ ಇನ್ನೂ 4 ಬಿಡ್ತದಲ್ಲ ಅಂದರೆ ಸರಿ. ಆದರೆ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಏನು ಮಾಡೋಣ, ಇಲ್ವೇ ಅಲ್ವಲ್ಲ ಅಂತ. ಏನು ಮಹಾ ತಿನ್ನೋರು ಇವರು. ಆಗ ಒಂದು ಕೆಲಸ ಮಾಡ್ರು, ಯಾರು 3 ಜನ ಬರ್ರು 50 ಮುಗಿಸ್ಬಿಡ್ಬೇಕು, 3 ಜನ ತಾಕರು ಬನ್ನಿ ಅಂತ ಈ ಥರದ್ದು ಚಾಲೆಂಜ್ ಬಂದುಬಿಡ್ತು. ನಾನು ಎಸ್ ಸರ್ ಅಂದೆ, ರಾಜಾರಾಮ್ ಎಸ್ ಅಂದರು, ಚನ್ನಕೇಶವ ಎಸ್ ಅಂದ. ಅವರು ನೋಡ್ತೀನಿ ನೋಡೇ ಬಿಡ ಬರ್ರೆ ಇನ್ನೊಂದು ಸರಿ ತರಿಸ್ತೀನಿ ನಾನು ಬೇಕಾರೆ ಅಂತ ಕುಂಡ್ರಿಸಿದ್ರು. ಎಲ್ಲರನ್ನೂ ಕುಂಡ್ರಿಸ್ಬಿಟ್ಟವ್ರೆ, ತಿನ್ನಕ್ಕೆ ಬಿಟ್ರು. 19 ಏನೋ ನಾನು ತಿಂದೆ ಜಿಲೇಬಿ ಸರ್. 16 ರಾಜಾರಾಮ್ ತಿಂದ, 15 ಇವನು ತಿಂದ ಚನ್ನಕೇಶ್. ಆಮೇಲೆ 3 ಆಗೋಯ್ತಲ್ಲ ಸರ್, ಎಲ್ಲಿ ಕೊಡಿ ಇನ್ನು ಸ್ವಲ್ಪ ಅಂತಿದ್ವಿ. ಅವರು ದಿಕ್ಕಪ್ಪಲಾಗಿ ನೋಡ್ತಾವ್ರಿ. ಅದರೊಳಗೆ ನಾನು ಫಾಸ್ಟಾಗಿ ತಿಂದ್ಬಿಟ್ರು ಅನ್ನೋದು 19 ಆಗ್ಬಿಟ್ಟಂದು ಮುಗಿದೋಯ್ತು. ಅಟ್ಟ ಹೇಳಿದ್ರಲ್ಲ ನೀವು ಹೇಳಿ. ಅದು ಸರಿ, ನಾನು ನಿನಗೇನಾದರೂ ಕೊಡಿಸ್ತೀನರಪ್ಪ, ಚಿಂತೆ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೂ ಏನಾರು ಹಂಗೆ ತಿಂದಿದ್ದೀರಾ, ಒಂದು ಕೆಲಸ ಇರಿ ಅಂತ ಅವ್ರು ಯಾರನ್ನೂ ಕರೆದು ನೋಡೋ ಒಂದು 5-6 ಎಳ್ನೀರು ತೊಗೊಂಬ, ಆಮೇಲೆ ಒಂದಿಷ್ಟು ಈ ಅಜೀರ್ಣ ಆದರೆ ಮಾತ್ರೆ ತೊಗೊಂಬ, ನೀವು ಅದು ಹಾಳಾಗೋಲ್ಲಪ್ಪ, ನೀವು ತಿಂದಿದ್ದು ಸಂತೋಷ ನಗ್ತಿದ್ದೆ, ದೃಷ್ಟಿ ಹೋಗಲಿ ಅಂತ ಎಲ್ಲರ ಕೈಲಿ ದೃಷ್ಟಿ ತೆಗೆಸಿದ್ರು. ಆಮೇಲೆ ಅಷ್ಟಾದಮೇಲೆ ಏನು ಹೇಳೋದಂದರೆ, ಆಯಿತು ಏನು ಆಗ್ತಾಯಿಲ್ವಾ ಅಂದರು. ಎಳ್ನೀರೆಲ್ಲ ತರಿಸಿಟ್ಬಿಟ್ಟು, ಏನಿಲ್ಲ ಸರ್, ಮತ್ತು ನೆಕ್ಸ್ಟು ಊಟ ಸರ್. ಅಂದರೆ ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂದರೆ, ಆನಂದ ಪಡೋರು ಪ್ರೊಫೆಸರ್ಗಳು, ನಾವು ಆನಂದ, ನನ್ನ ಕೊಲ್ಲಿಗೆ ಸಹ ಆನಂದ ಪಡೋರು, ನಮ್ಮ ಮ್ಯೂಸಿಕ್ ಟೈಮ್ರೆಲ್ಲ ಬಂದು ನಬ್ಕೊಂಡು ಮುತ್ತಿಟ್ಟು ಮಾತಾಡಿಸ್ಬಿಟ್ಟು, ಆಮೇಲೆ ಅದೂ ತಿಂದು ಊಟನೂ ತಿಂದು ಎಳ್ನೀರು ಕುಡ್ದಿದ್ದೀವಿ. ಆಮೇಲೆ ಸಾಯಂಕಾಲ ತಕ್ಕ ನೀವು ಅಲ್ಲೇ ಇದ್ಬಿಟ್ರು ಅವರು. ಏನಾಗುತ್ತೆ ಏನು ಆನಂದ ಪಟ್ಟಿಂಗ್ರಪ್ಪ ನೀವು ಪಟ್ಟಿಂಗ್ ತಿರ್ಗಾ ಸ್ವೀಟ್ ತರಿಸಿದ್ದಾಯ್ತು ಸಪ್ರೇಟು. ಇದು ನಮ್ಮ ಕಾಲೇಜ್ ಡೇಸ್ನಲ್ಲಿ ಆಗ್ತಿದ್ದಂದ್ರೆ ಸಾಮರ್ಥ್ಯನೂ ಹಂಗಿತ್ತು, ಶಕ್ತಿನೂ ಹಂಗಿತ್ತು, ಹಸಿವು ಅಷ್ಟಿತ್ತು. ನೀನು ಪ್ರಚಂಡ ಬುದ್ಧಿವಂತ. ಈ ಕತ್ತೆ ಕಾಯೋ ಕಚಡ ನನ್ನ ಮಗನಿಗೆ ಇಷ್ಟೊಂದು ಬುದ್ಧಿವಂತಿಕೆ ಇದೆಯಲ್ಲ ಅಂತ ಅವ್ರಿಗೆಲ್ಲ ಹೊಟ್ಟೆ ಉರಿ ಕಡೆ. ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು 16-17 ಒಬ್ಬಟ್ಟು ಮಾಡಿಟ್ಟಿದ್ರು. 5 ಜನ ಏನೋ ಇದ್ದು ಅಲ್ಲಿ. ಸುಮ್ಮನೆ ಹೇಳಿದೆ, ಏನು ಕರೆದಿದ್ದೀರಾ ನಿಮ್ಮ ಮನೆ ನೆಂಟರು ಅಂತ ಅಂದ್ಬಿಟ್ಟು ಇಟ್ಟು ಮಾಡಿಟ್ರೆ ಯಾವನ್ ತಿನ್ನೋಕ್ಕಾಗ್ತದೆ, ಸಾಲದೆ. ನೀನು ತಿನ್ನೋದಕ್ಕೆ ತಿನ್ನಂಗಿದ್ರೆ ತಿನ್ಬೇಡಪ್ಪ, ನೋಡೇ ಬೇಡ ಅಂದರು. ಸರಿ ಯಾಕೆ ಅಂತೇಳಿ 15 ಮುಗಿಸ್ಬಿಟ್ಟಿದೆ. ಒಬ್ಬರೇ ವಿತ್ ತುಪ್ಪ ವಿತ್ ಹಾಲು ಎಲ್ಲ. ಭಾಳ ಇಷ್ಟ ನನಗದು, ಇದ್ರದ್ದು ಬೇಳೆ ಒಬ್ಬಟ್ಟು ತಿಂದುಬಿಟ್ಟೆ. ಆಮೇಲೆ ದೃಷ್ಟಿ ಆಗೋಯ್ತು ಅಂತ ಇಟ್ಕೊಳ್ಳಿ, ದೃಷ್ಟಿಯಾಗಿ ಏನೇನೋ ಆಯಿತು ನನಗೆ ಸ್ವಲ್ಪ. ಅವ್ರದ್ದೇ ದೃಷ್ಟಿನೋ ಯಾರು ಕಂಡು ದೃಷ್ಟಿನೋ ಅವತ್ತಿನಿಂದ ಈಚೆಗೆ ಅದು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಏನೂ ಆಗಿಲ್ಲ, ಅಂಥದ್ದೇನೂ ಆಗಿಲ್ಲ. ಅಂದರೆ ಹಂಗಿತ್ತು ಸರ್ ಶರೀರ, ನಮಗೆ ಕೆಪಾಸಿಟಿ ಹೆಂಗಿತ್ತು. ಅದೇ ಅರಗೋದು, ತಿಂತಿದ್ದು, ಕರೆಸಿದ್ದು, ಇಲ್ದಿದ್ರೆ ಹಸ್ಕೊಂಡು ಇರ್ತಿದ್ದು. ನಿಮಗೆ ದೋಸೆ ಗೀಸೆ ಎಲ್ಲ 1-2 ಬೈಟು ದೋಸೆ ಹಬ್ಬ. ಅದು ಅವಾಗ ಕಾಸು ಇಲ್ಲದೆ ಇದ್ದಾಗ, ಆಮೇಲೆ ಕಾಯಿಲೆ ಬಂದಮೇಲೆ, ಕಾಸು ಬಂದಮೇಲೆ ಕಾಯಿಲೆ ಬಂದಮೇಲೂ ಬೈಟು, ಕಾಸು ಇಲ್ಲದೆ ಇದ್ದಾಗಲೂ ಬೈಟು. ಅವೆರಡೂ ಇಲ್ದಿದ್ದ ಏನು ಕೊಟ್ಟರು ತಿಂತಿದ್ದು, ಏನು ಕೊಟ್ಟರು ತಿಂತಿದ್ದು, ಎಲ್ಲಿ ಬೇಕಾದ್ರೂ ತಿಂತಿದ್ದು, ಮಲ್ಕೊತಿದ್ದು, ಎದ್ದೊಳ್ತಿದ್ದು. ಈಗ ಇನ್ನೊಂದು ಸತಿ 2ನೇ ಸತಿ ಹೋಗಿ ಬರ್ತಿದ್ದು ಅಷ್ಟೇನೆ, ಅಷ್ಟೇ. ಇದೆಲ್ಲ ನಮ್ಮ ಅದ್ರ ಕೆಲಸದಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ನಾಟಕ ಮಾಡ್ತಿರ್ಬೇಕಾದ್ರೆ, ಒಳ್ಳೆ ನಾಟಕಗಳೆಲ್ಲ ಮಾಡ್ತಿದ್ದಾಗ ಯಾರೋ ಒಬ್ರು ಪತ್ರಕರ್ತರು, ಯಾರೋ ಅಲ್ಲ, ವೈಕುಂಠರಾಜು ಅಂತ ಇದ್ರು. ದೊಡ್ಡ ವೈಕುಂಠರಾಜು. ಎಲ್ಲರೂ ಬರೆದ್ರು, ಹೊಗಳೂರು. ನಾಟಕ ಚೆನ್ನಾಗಿತ್ತು, ಮೈನ್ ರೋಲ್ ಮಾಡಿದ್ದು ಮುಖ್ಯಮಂತ್ರಿ ಚಂದ್ರಶೇಖರ್. ಕನ್ನಡವೇ ಸರಿಯಾಗಿ ಬರೋದಿಲ್ಲ, ಅಪಭ್ರಂಶ, ಹಕಾರ ಹಕಾರ ಸಕಾರ ಶಕಾರ ಏನು ಬರಲ್ಲ, ಇವರೆಲ್ಲ ನಟರಾಗ್ಬಿಟ್ರೆ ಹೇಗೆ ಅಂತ ಕಾಮೆಂಟ್ಸ್
ಪ್ರಜಾವಾಣಿಲಿ ವಿಮರ್ಶೆ ಬಂದ್ಬಿಡ್ತು. ಅದೇ ಟೈಮ್ಗೆ ಯಾರೋ ಒಬ್ಬರು ಮೂಕಾಭಿನಯದ ಸ್ಪೆಷಲಿಸ್ಟು ಅಮೇರಿಕದಿಂದ ಬಂದಿದ್ದರು. ಇದು ಬೇಜಾರಾಗ್ಬಿಟ್ಟು ಕೂತಿದ್ದಾಗ ಅವ್ರು ಹೇಳಿದ್ರು, ಚಂದ್ರು ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅದು ಅವತ್ತು ಅಪ್ಸೆಟ್ ಆಗ್ಬಿಟ್ರಿ? ಅಪ್ಸೆಟ್ ಆಗ್ಬಿಟ್ಟೆ. ಅಪ್ಸೆಟ್ ಆಗಿರೋದಕ್ಕೆ ಕರೆದ್ರು, ಪ್ರೊಫೆಸರು ಎಲ್ಲ ಕರೆದ್ಬಿಟ್ಟು ನೀನು ಯಾಕೆ ಅಪ್ಸೆಟ್ ಆಗ್ತೀಯ ತಲೆ ಮೇಲೆ. ಆಮೇಲೆ ಮಂಡ್ಯದವ್ರು ಮಾತಾಡಬೇಕಾದ್ರೆ ಎಲ್ಲ ಅಕ್ಷರ ಯಾಕೆ ಹೇಳಬೇಕಾಗಿದೆ ಅವರು? ಕೊಳ್ಳೇಗಾಲದವ್ರು ಹೇಳ್ಬೇಕಾದ್ರೆ ಯಾಕೆ ಹೇಳ್ತಾರೆ? ಅವ್ರ ಊರಿನಲ್ಲಿ ಏನು ಹೇಳ್ತಾರೋ ಅದನ್ನ ಹೇಳ್ತಾರಲ್ವ. ಗುಲ್ಬರ್ಗಾದವ್ರಿಗೆ ನಿನ್ನ ಭಾಷೆ ಬೇರೆ ಥರ ಅವ್ರು ಮಾತಾಡ್ತಾರೆ, ಅದೂ ಭಾಷೆನೇ ಇದೂ ಭಾಷೆನೇ, ಹಿಂಗೆ ಮಾತಾಡಬೇಕು ಅಂತ ಎಲ್ಲಿದೆ? ಬರೆದೋ ನಣೆ ಬರೆದಿರ್ತಾನೆ, ಮಾತಾಡುವಾಗ ನಿನ್ನ ಲೋಕಲ್ ಲ್ಯಾಂಗ್ವೇಜ್ ಉಪಯೋಗ ಅಂತ ಕನ್ವಿನ್ಸ್ ಮಾಡಿ ಅವ್ರು ಹೀಗೆ ಮಾತಾಡಬೇಕು ಅಂತ ಎಲ್ಲಿದೆ? ಈಗ ಐತಿಹಾಸಿಕ ಪೌರಾಣಿಕ ಒಂದು ಕನ್ವೆನ್ಷನ್ ಇದೆ ನಿಮ್ಗೆ ಮಾತಾಡಿ. ಸೋಷಿಯಲ್ ಪ್ಲೇಗಳಿಗೆ ಉತ್ತರ ಕರ್ನಾಟಕ ರಾಜಕಾರಣಿ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ, ಇಲ್ಲಿ ಹೆಂಗೆ ಮಾತಾಡ್ತೀವಿ ನಾವು ಹಂಗೆ ಮಾತಾಡ್ತೀವಿ ಅಲ್ವಾ. ಅದಕ್ಕೆ ಸಮಾಧಾನ ಮಾಡಿದ್ರು. ಅಷ್ಟೊತ್ತಿಗೆ ಮೈಮು ಬಂದಿತ್ತು. ಅವಾಗ ನೋಡೋ ಒಂದು ಕೆಲಸ ಮಾಡೋ, ಸ್ವಲ್ಪ ದಿವಸ ಬೇಜಾರಾಗಿ ಮೈಮ್ ಕಲ್ತ್ಕೊಳ್ಳೋ ನೀನು ಅಂತ. ಆಗ ಮೈಮನ್ನ ಕಲ್ತ್ಕೊಂಡು ನಾನೇ ಫಸ್ಟ್ ಮೈಮ್ ಸ್ಪೆಷಲಿಸ್ಟ್ ಆಗಿದ್ದು ಕರ್ನಾಟಕದಲ್ಲಿ. ಮೂಕಾಭಿನಯದಲ್ಲಿ ವಿಶೇಷ ತಜ್ಞರಾದ. ಮಾತಿಲ್ಲದೆ ಅಭಿನಯಿಸೋದು, ಆಮೇಲೆ ಪ್ರಾಪರ್ಟಿ ಇಲ್ಲದೆ ಅಭಿನಯಿಸೋದು. ಈಗ ನಾನು ನಿಮಗೊಂದು ವಿಷನ್ ತೋರಿಸ್ಬೇಕಾಗತ್ತೆ. ಅಂದರೆ ನಿಮಗೆ ಗೊತ್ತಿರೋ ವಿಷನ್ ಯಾವುದಾದ್ರು ಒಂದು ಚೇರ್ ಮೇಲೆ ಬಂದು ಕೂತ್ಕೊತೀನಿ, ಚೇರ್ ಇಲ್ಲ, ಬಟ್ ಆ ಚೇರ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಕೂತ್ಕೊಳ್ಳೋದ್ರಲ್ಲಿ ಆರಾಮ್ ಚೇರ, ಕೈ ಇಲ್ಲದೆ ಇರೋ ಚೇರ, ಉಯ್ಯಾಲೆ ಥರ ಚೇರ, ಸೋಫಾ ಥರ ಚೇರ, ಅದು ನನ್ನ ಬಾಡಿ ಲ್ಯಾಂಗ್ವೇಜ್ನಲ್ಲೇ ಗೊತ್ತಾಗುತ್ತೆ. ಈಗ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗ ಈ ಲೋಟದಲ್ಲಿ ಕಾಫಿ ಕುಡಿತೀನಲ್ವ, ನೀವು ಕಾಫಿ ಬಿಸಿ ಕಾಫಿ ತಂದು ಕೊಡ್ತೀರಿ ನನ್ನ ಕೈಗೆ, ಹಿಂಗೆ ಹಿಡ್ಕೊಂತೀನಿ. ಇಲ್ಲಿ ಯಾಕೆ ಹಿಡಿಯಲ್ಲ ಹೇಳಿ? ಬಿಸಿ ಇರ್ತದೆ ಹಿಡ್ಕೊಂಡು ಆಮೇಲೆ ನೋಡ್ತೀನಿ ಒಂದ್ಸತಿ ಎಷ್ಟು ಬಿಸಿ ಇದೆ ಅಂತ ಹೊಗೆ ನೋಡ್ತೀನಿ. ನಾರ್ಮಲ್ ಆಗೋದು. ಆಮೇಲೆ ಅದ್ರ ಮೇಲೆ ಕಟ್ಕೊಂಡಿರ್ತದೆ ಬಿಸಿ ಇದ್ದಾಗ ಕೆನೆ ಕಟ್ ಜರುಗಿಸ್ತೀವಿ ಫಸ್ಟ್ ಒಂದ್ಸರಿ. ಹಾಂ ಕುಡಿಬೋದು, ಇಲ್ಲ ಕನ್ಫರ್ಮ್ ಮಾಡ್ಕೊತೀವಿ. ಜಾಸ್ತಿ ಕುಡಿದ್ಬಿಟ್ರೆ ಬೋಂಡ ಬಿಸಿ ಕಡ್ದಂಗೆ ಆಗುತ್ತೆ. ಹಾಂ 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 ಈಗ ಲೋಟ ಹಿಂಗಿದೆಯಲ್ಲ ಕೈ, ಒಳಗೆ ಹಾಕ್ಕೋಬೇಕಾದ್ರೆ ಎಷ್ಟು ಎತ್ತಬೇಕು? ಹೋಗ್ತಾ ಹೋಗ್ತಾ ಕೊನೆಯಾಗಿ ಎಷ್ಟಾಗುತ್ತೆ? ಲಾಸ್ಟ್ ಅಲ್ವ ಇದು? ಈಗ ಅದನ್ನು ನೀನು ತೋರಿಸ್ತೀನಿ. ಏನಾಯಿತು? ಬಿಸಿ ಸಣ್ಣದಾಗಿ ಗೊತ್ತಾಗ್ತಲ್ಲ. ಭಾಳ ಸೆನ್ಸಿಟಿವ್ ಆಗ್ತೀನಿ. ಅಂದ್ರೆ ಬಿದ್ದುಗಿದ್ಬಿಟ್ರೆ ಮೈ ಮೇಲೆ ಬಿಸಿ ಬೇರೆ ಇದೆ, ಸುಡುತ್ತೆ. ಇಲ್ಲಿಗೂ ಎಷ್ಟು ದೂರ ಇರಬೇಕು ಗೊತ್ತಿರ್ಬೇಕು ತಾನೆ ನಿಮಗೆ. ಇದು ಹೋಗುತ್ತೆ ಮೇಲಕ್ಕೆ, ಅಕ್ಕಳಕ್ಕೆ, ಕೊನೆಯದು ಬಗ್ಗಕ್ಕೆ ಇದು ಹೋಗುತ್ತೆ. ಇದು ಮೈ. ಅಂದ್ರೆ ಇಲ್ಲದೆ ಮಾಡೋದು, ಅದಿಲ್ಲದೆ ಮಾಡೋದು ಮೂಕಾಭಿನಯ. ಈ computer ಹಿಡ್ಕೊಂಡು- ಸ್ಪೇಸ್ನಲ್ಲಿ ಮಾಡೋದು. ಖಾಲಿ ಸ್ಪೇಸು ನಾನು ಒಬ್ಬ ಆರ್ಟಿಸ್ಟ್ ಕಮ್ಯುನಿಕೇಟ್ ಮಾಡ್ಬೇಕು ನಾನು ಅಂತ. ಅದರೊಳಗೆ 3-4 ಥರ ಮೈಮ್ ಇದೆ. ಕನ್ವೆನ್ಷನಲ್ ಮೈಮ್, ರಿಯಲಿಸ್ಟಿಕ್ ಮೈಮ್, ಅಬ್ಸರ್ವ್ಡ್ ಮೈಮ್ ಅಂತ. ಕನ್ವೆನ್ಷನಲ್ ಅಂತ ಅಂದರೆ ಜಿಂಕೆ ಅಂದರೆ ಹಿಂಗೆ ಅಂತಲೇ ಇರುತ್ತೆ, ಓಡೋದು. ಡ್ಯಾನ್ಸ್ನಲ್ಲಿ ಬರ್ತದೆ ಕನ್ವೆನ್ಷನ್ ಅಲ್ವಾ. ಕೃಷ್ಣ ಅಂದ ತಕ್ಷಣವೇ ಹಿಂಗೆ ಬರುತ್ತೆ, ಹಿಂಗೆ ಬರ್ತದೆ. ರಾವಣ ಅಂದ ತಕ್ಷಣ ಏನೋ ಇದು ಬಂದುಬಿಡುತ್ತೆ. ಸೋಷಿಯಲ್ನಲ್ಲಿ ಅದು ಬರೋದಿಲ್ಲ. ನೇಗಿಲು ಅಂದ್ರೆ ನೇಗಿಲು ತೋರಿಸ್ಬೇಕು, ಮಚ್ಚು ಅಂದ್ರೆ ಮಚ್ಚು ತೋರಿಸ್ಬೇಕು. ಕಳೆ ಕೀಳೋದು ಹೇಗೆ, ರೊಟ್ಟಿ ಎಂಬುದು ಹೇಗೆ, ರೊಟ್ಟಿ ತೊಟ್ಟೋದು ಹೇಗೆ, ಅದು ಇಟ್ಕೊಳ್ಳೋದು ಹೇಗೆ. ಅಂದರೆ ನಿಮಗೆ ನೋಡ್ತಾ ನೋಡ್ತಾ ಅದು ಆ ಕಲ್ಪನೆಗೆ ಹೋಗ್ಬೇಕು ನೀವು. ಆಗ ದಟ್ ಈಸ್ ದ ಮೈಮ್ ಆ್ಯಕ್ಟಿಂಗ್. ಅವು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಇದು ಯಾವ ಲ್ಯಾಂಗ್ವೇಜು ಬೇಕಿಲ್ಲ ಅಲ್ವಾ ಇದಕ್ಕೆ. ಈಗ ಸುಮ್ಮನೆ ನೋಡಿ ಇಲ್ಲೊಂದೇನೋ ಒಂದು ಇದು ನನಗೆ ಯಾಕೋ ಪೇಯ್ನ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಅಂದರೆ ಇಲ್ಲೊಂದು ಕುರ ಆಗಿದೆ, ಆ ಕುರ ಫೀಲ್ ಮಾಡ್ತಿದ್ದೀರ ನೀವು. ಅದು ಒಡ್ಕೊಂಡಿಲ್ಲ. ಅದು ನೆವೆ ಆದಾಗ ಏನು ಮಾಡ್ತೀರ ಹೇಳಿ? ಸುತ್ತ ಹಿಂಗೆ ಕರಿತೀವಿ, ಕೆರಿತೀವಿ. ಜಾಸ್ತಿನೂ ಕೆರಿಯಂಗಿಲ್ಲ. ಆಮೇಲೆ ಯಾವುದೋ ಒಂದು ಗಳಿಗೆನಲ್ಲ ತೊಟ್ಟಿಗೆ ಟಚ್ ಆಗ್ಬಿಡ್ತದೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ಎಲ್ಲ ಹಂಗಾಗುತ್ತೆ. ಆಮೇಲೆ ತಿರ್ಗಿ ಅದು ಮೃದು ಮಾಡ್ಕೊತೀವಿ. ಅದು ಒಡೆದೋದಾಗ ಬೇರೆ ಥರ ಫೀಲ್ ಆಗುತ್ತೆ. ಕ್ಯೂ ಹೋಗ್ತಾ ಇದ್ದಾಗ ಪೈನ್ ಕಡಿಮೆ ಆಗ್ಬಿಡುತ್ತೆ. ಇದನ್ನು ನಾವು ಕನ್ವೆ ಮಾಡ್ತೀವಿ. ಹಿಂಗೆ ಕತೆ ಹೇಳ್ತಾ ಹೋಗಬೇಕು. ಪ್ರಾಪರ್ಟಿ ಇಟ್ಕೋಬೋದು, ಸೌಂಡ್ ಇಟ್ಕೋಬೋದು, ಅದಕ್ಕೊಂದೊಂದು ಮ್ಯೂಸಿಕ್ ಕೊಡೋಕ್ಕೆ ಖುಷಿ. ಆ ಮೈಮ್ನಲ್ಲಿ ಸ್ಪೆಷಲೈಸೇಷನ್ ಅದೇ ನಾನು. ಅಯ್ಯೋ ಮುದುಕಿ, ಪ್ರಜಾಪ್ರಭುತ್ವನ ಯಾರು ಉಳಿಸ್ಬೇಕಾದ್ದಿಲ್ಲ, ಅದು ನಿಮ್ಮಂತವ್ರನ್ನ ಉಳಿಸೋದಕ್ಕೋಸ್ಕರವೇ ಇರು. ಅಮೆರಿಕದವ್ರು ಕಲ್ಸಿದ್ರು. ಅದು ಯಾರೋ ಒಬ್ರು ಅಮೇರಿಕನ್ ಲೇಡಿ ಬಂದಿದ್ಲು, ಆಡೆ ಮಬ್ರಾಮ್ ಅಂತ. ನನ್ನ ಕರ್ಕೊಂಡ. ನನಗೆ ಇಂಗ್ಲೀಷ್ ಬರಲ್ಲ, ಅವನಿಗೆ ಕನ್ನಡ ಬರಲ್ಲ. ಅವನ ಹತ್ರ ಬಿಟ್ಬಿಟ್ರು ನನ್ನ. ಕಲಿತೆ. ಬಟ್ ಡೆಮೋ ವಿಚಾರದಲ್ಲಿ ಅದ್ಭುತವಾಗಿ ಕಲ್ತಕ್ಕೆ ಶುರು ಮಾಡಿಬಿಟ್ಟೆ. ಅದ್ಭುತವಾಗಿ
ಈ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಿಲ್ಲ. ಅವನಿಗೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಮಾಡೋಕ್ಕೆ ಬರೋದಿಲ್ಲ. ನಾನು ಹಿಡ್ಕೊಂಬಿಟ್ಟ ಅವನು ಕಳಿಸಿ ಚಂದ್ರನ ನನ್ನ ಜೊತೆಯಲ್ಲಿ ಮದ್ರಾಸ್ಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಚಂದ್ರು ಈಸ್ ಆಲ್ಸೋ ಇನ್ವೈಟಿಂಗ್, ಮುಖ್ಯಮಂತ್ರಿ ಚಂದ್ರಶೇಖರ್ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಸರ್. ಅದು ಒಂದೇ ಎಕ್ಸ್ಪೀರಿಯನ್ಸ್ ಅದು ಮತ್ತೆ ಸರ್. ಹೋಟ್ಲಿಗೆ ಹೋದೆ ಮಡ್ರಾಸ್ಗೆಲ್ಲ, ಅದು ಅವ್ನು ಹೊಟ್ಟೋಗ್ಬಿಟ್ಟು ಹೇಳ್ದ, ಲೆಟ್ರ್ ಬರೆದು ಕಳಿಸ್ಕೊಟ್ಟ. ಅವನು ಮಾತಾಡೋದು ಬೇಕಾಗಿಲ್ಲ, ಇಂಗ್ಲೀಷೆಲ್ಲ ಡೆಮೋ ಮಾಡಲಿ, ನಾನು ಹೇಳಿದ್ದನ್ನು ಅವ್ನು ಡೆಮೋ ಮಾಡ್ತಾ ಹೋಗಲಿ, ನನಗೆ ಅಷ್ಟೇ ಸಾಕು ಅಂತ. ಆಮೇಲೆ ಅವನದೊಂದು ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ ಮಾಡಲಿ ಪರ್ಫಾರ್ಮೆನ್ಸ್. ಅಲ್ಲಿ 15 ಜನ ಬರಬೇಕು ಮದ್ರಾಸ್ಗೆ. ಪ್ರೊಫೆಸರ್ ಕರೆದ್ಬಿಟ್ಟು, ಏನೋ ನಿನ್ನ ಅದೃಷ್ಟ, ಮೈಮ್ ಸ್ಪೆಷಲೈಸ್ನೇ, ಅವ್ನು ಬೈದಿದ್ದು ವೈಕುಂಠರಾಜು ಒಳ್ಳೇದಾಯ್ತಲ್ಲ, ಆಡಮ್ ಅಬ್ರಾಮ್ ಪ್ಯಾರಿಸ್ಸಿಂದ ಬಂದಿದ್ದಾನೆ, ಅವನು ನಿನ್ನ ಇಷ್ಟಪಟ್ಬಿಟ್ಟಿದ್ದಾನೆ, ಆ್ಯಂಡ್ ಈಸ್ ರೆಡಿ ಟು ಟೇಕ್ ಯು ಫಾರ್ ಅಲ್ಲಿ ಸ್ಕೂಲ್ಗೆ, ನೀನು ಲ್ಯಾಂಗ್ವೇಜ್ ಸರಿಯಾಗಿ ಕಲ್ತ್ಕೊಂಡಿಲ್ಲ ಅನ್ನೋ ಥರ ಬೈದು. ಆಮೇಲೆ ಈಗ ನೋಡಿ ಕೆಲಸ ಮಾಡು, ಮದ್ರಾಸ್ನಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದು, ಇಂಡಿಯಾಯಿಂದ 2, ಉತ್ತರ ಭಾರತದಿಂದ ಒಬ್ಬ ಜೋಗೀಶ್ ದತ್ ಅಂತ ಯಾರೋ ಮೈಮ್ ಸ್ಪೆಷಲಿಸ್ಟು, ನಿನ್ನ ಸ್ಪೆಷಲೈಸ್ಡು ಪ್ರೊಫೆಸರ್ ಇನ್ ಮೈಮ್ ಅಂತ ಕಳಿಸ್ತೀನಿ, ನೀನು ಅಲ್ಲಿ ಹೋಗಬೇಕು. ಎಲ್ಲ ಆರಾಮ್ ಹೌದು ಬಾ. ಇಲ್ಲ ಸರ್ ನನಗೆ ಮದ್ರಾಸ್ಗೆ ಹೋಗೋದೇ ಭಯ, ಈ ಭಾಷೆಗಳು ಗೊತ್ತಿಲ್ವಲ್ಲ ಸರ್, ಬೇಡ ಸರ್, ನನ್ನ ಯಾಕೆ ಕಳಿಸ್ತೀರಿ, ನನ್ನ ಕಳಿಸ್ಕಳಿ ಸರ್, ಬೇಡ ಸುಮ್ಮನೆ ಹೋಗ್ಬೇಕಾ ನೀನು ಟೊಪಿಟ್ವಲ್ಲ, ಪ್ರೀತಿ ಕಳಿಸ್ತೀನಿ. ಬಂದೇ ಬಿಡ್ತು ಲೆಟ್ರು, ಪ್ರೊಫೆಸರ್ ಚಂದ್ರಶೇಖರ್ ಅಂತ ಕವರೆಲ್ಲ ಬಂದ್ಬಿಡ್ತು ನನಗೆ. ನಾನು ಪ್ರೊಫೆಸರ್ ಅಲ್ಲ, ಅವ್ರು ಹಾಕಿದ್ರು ಅದು ಬಂದ್ಬಿಡ್ತು. ಆಮೇಲೆ ಹೊರಡ್ಬೇಕಾಗಿ ಬಂತು, ಇಲ್ಲಿಂದ ಮದ್ರಾಸ್ಗೆ ಹೋಗಬೇಕು. ನೋಡಿ ಎಷ್ಟು ದಡ್ಡ ನಾನು ಅವತ್ತಿನ ದಿವಸ ಅಂದರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಕರಿಬೇಕಾದ್ರೆ ಸುಮ್ಮನೆ ಕರೀತಾರೆ ಸರ್. ಅದು ಫ್ರೀ ಅನ್ನೋದು ನನಗೆ ಗೊತ್ತಿಲ್ಲ, ಉಚಿತ ಅನ್ನೋದು ಗೊತ್ತಿಲ್ಲ, ಆಮೇಲೆ ಫ್ಲೈಟಲ್ಲಿ ಹೋಗ್ಬೋದು ಅಂತ ಗೊತ್ತಿಲ್ಲ, ಅಲ್ಲಿ ದೊಡ್ಡ ಹೋಟ್ಲಲ್ಲಿ ರೂಮ್ ಕೊಡ್ತಾರೆ ಅನ್ನೋದು ಏನೂ ಗೊತ್ತಿಲ್ಲ ಸರ್. ನಾವು ನಾಟಕಕ್ಕೆ ಹೋಗೋ ಥರದಲ್ಲಿ ಯಾವುದು ಬಸ್ ಗಿಸ್ನಲ್ಲಿ ಹೋಗ್ತೀವೇನೋ ಆ ಥರದ್ದೇನೋ. ನಾನು ಹೋಗೋಕ್ಕೆ ಅದು ಏನು ಅಂದರೆ, ಅದು ಹೆಂಗಿದೆ ಅಂದರೆ, ಅದು ರೂಲ್ಸ್ ಓದ್ಕೊಳ್ಳೋಕ್ಕೂ ಬಂದಿಲ್ಲ ನನಗೆ. ರೀಫಂಡಬಲ್ ಅಂದರೆ ನೀವು ದುಡ್ಡಿಗೆ ಕಾಯಬೇಡಿ, ಈಗ ಯು ಜಸ್ಟ್ ರೀಚ್ ದಟ್ ಪ್ಲೇಸ್, ಎವ್ರಿಥಿಂಗ್ ವಿಲ್ ಬಿ ಪೇಯ್ಡ್ ಆನ್ ಸ್ಪಾಟ್ ಅಂತಲ್ಲ ಏನೋ ಆ ಥರದ್ದು. ಸರಿ ಹೊರಟ್ಬಿಟ್ಟೆ. ಪ್ರೊಫೆಸರ್ ಇಲ್ಲ, ನಾನು ನೋಡ್ಬೇಕಾಗಿ ಬಂತು. SRS ಅಂತ ಇತ್ತು ಬಸ್, ಗೊತ್ತಾ, ಮದ್ರಾಸ್ಗೆ 1986 ಇದು 76 ಆಮೇಲೆ ನಾನು ತಗೊಂಡು ಹೋಗ್ತಿರೋದು ಏನು ಡ್ರೆಸ್ಸು, ಪಂಚೆ, ಒಂದು ಪಂಚೆ ಇನ್ನೊಂದು ಪಂಚೆ, ನಿಕ್ಕರ್ ಹಾಕ್ತಿದ್ದೆ ನಾನು ಅವಾಗ. ಇದೆಲ್ಲ ಪಟಾಪಟಿ ನಿಕ್ಕರು, ಅದ್ರ ಜೊತೆ ಒಳಗೆ ಜುಬ್ಬ, ಹಳೆ ಕಾಲದ ಬನೀನು ಅಂತ ಇತ್ತು ಗೊತ್ತಾ, ಹಿಂಗೆ ಜೋಬು, ಅದು ನಮ್ಮಪ್ಪ ಹೊಲ್ಸ್ಕೊಡ್ತಿದ್ದ, ಅದನ್ನು ಅದು ಹಾಕ್ಕೊಂಡು ಒಂದು ಬ್ಯಾಗು ಹಿಂಗೆ ಹಿಡ್ಕೊಂಡು ಹೋಗ್ತಾರಲ್ಲ ಸರ್, ಬಿಡಿ ಗಿಡಿ ಸಿಗರೇಟ್ನ ಡಬ್ಬ ತುಂಬ್ಕೊಂಡಾಗೆ, ಅದರೊಳಗಡೆ ಇನ್ನೊಂದು ನಿಕ್ಕರು, ಇನ್ನೊಂದು ಬನೀನು, ಇನ್ನೊಂದು ಇದು ಸೋಪ್ ಬಾಕ್ಸು, ಒಂದು ಪೇಸ್ಟು, ಇಷ್ಟು ಇಟ್ಕೊಂಡು ಮದ್ರಾಸಿಗೆ ಬಸ್ ಹತ್ತಿದ್ದೀನಿ. ನನಗೆ ಅವತ್ತು ನನ್ನ ಹತ್ರ ಇರೋದು 50 ರೂಪಾಯಿ ಟಿಕೆಟ್ ಅಲ್ಲದೆ, ಅಂದರೆ ನನ್ನ ಜೋಬಿಗೆ ಅಂತ. ಹೋಗಿ ಹೇಳೋದು ತಮಿಳು ಬರಲ್ಲ, ನನ್ನ ಇಂಗ್ಲೀಷ್ ಆ ಮುಂಡೆ ಮಕ್ಳಿಗೆ ಅರ್ಥ ಆಗಲ್ಲ. ನಾನು ಅರ್ಧಂಬರ್ಧ ನಾನು ಮಾತಾಡಿ, ಇದು ಎಲ್ಲಿ ಅಂತ ಕೇಳಿದೆ. ಕೊನೆಮರ ಹೋಟ್ಲ್ ಅಂತ, ಇವಾಗಲೂ ಇದೆ ಅದು ಕೊನೆಮರ. ಅವತ್ತಿಗೆ ಅದು ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಹೋಟ್ಲ್ ಓಪನ್ ಆಗಿತ್ತು ಮದ್ರಾಸ್ನಲ್ಲಿ. ಇಡೀ ಮದ್ರಾಸ್ ಫಸ್ಟ್ ಸ್ಟಾರ್ ಹೋಟ್ಲು, ಅದು 5 ಸ್ಟಾರ್ ಹೋಟ್ಲ್. ಅವತ್ತಿಗೆ 5 ಸ್ಟಾರ್ ಅಂದರೆ ದೊಡ್ಡದು, 7 ಸ್ಟಾರ್ಸ್ ಆಮೇಲೆ ಬಂದಿದ್ದು. 5 ಸ್ಟಾರ್ಸ್ ಇದು ಟಾಪು, ವೈಟ್ ಬಿಲ್ಡಿಂಗ್ ಅದು. ನಂಗೆ ಗೊತ್ತಿಲ್ಲ ಇದೆಲ್ಲಿದೆ ಅಂತ ಕೇಳಿದೆ. ಕೇಳಿದಾಗಲೇ ಅವನಿಗೇನೋ ಒಂದು ಸ್ವಲ್ಪ ಅನುಮಾನ, ಅವನು ಹೆಂಗೆ ಬಂದವನೇ, ಅಡಿಕೆ ವ್ಯಾಪಾರಕ್ಕೆ ಬಂದವನೇ, ಆ ಹೋಟ್ಲು ಕೇಳ್ತಾನೆ ಅಂತ. ನಾನು ಐ ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್ ಅಂತ ಅನ್ನೋ ಥರ ಕೇಳಿದೆ. ಆಮೇಲೆ ಕಾರ್ಗಿರಲ್ಲಿ ಹೋಗೋದು 50 ರೂಪಾಯಿ ನನ್ನ ಹತ್ರ ಇರೋದು. ಆಟೋದನ್ನು ಕೇಳಿದೆ, ಎಷ್ಟು ದೂರ ಆಗುತ್ತೆ, ಎಷ್ಟಿದೆ ದುಡ್ಡು, ಎಷ್ಟು. ಅವಾಗೆಲ್ಲ ಒಂದು 6 ರೂಪಾಯಿ 5 ರೂಪಾಯಿ 7 ರೂಪಾಯಿ ಇತ್ತು. ಅವನದ್ದೇನೋ ಹೇಳೋದು, ಆ ಧೈರ್ಯ ಮಾಡ್ಕೊಂಡು ಅವನಿಗೆ ಆ ಹೋಟ್ಲಿಗೆ ಯಾವ ಮುಂಡೆ ಹೋಗೋನು ಆಟೋದಲ್ಲಿ ಹೋಗೋಣ, ಕ್ಯಾರಲ್ಲಿ ಹೋಗ್ತಾರೆ. ನಾವು ಒಂದೇ ಒಂದು ಆಟೋ ಅಲ್ಲೂ ಕೂಡ ಹೋಗಿರೋದು ಅವತ್ತು, ಅದರೊಳಗಡಿಕೆ ಆಟೋ ಸೀದಾ ತಗೊಂಡೋಗ ದೊಡ್ಡ ಹೋಟ್ಲು. ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಅಯ್ಯೋ ಇಲ್ಲಿಗೆ ಬಿಡ್ತಾರೆ, ನನ್ನ ಹತ್ರ ಇರೋದು ಇನ್ನು ಉಳಿದಿರೋದು ಎಷ್ಟು, 43-44 ರೂಪಾಯಿ. ಇವರೇನು ದುಡ್ಡು ಕೇಳ್ಬಿಟ್ರೆ ಅಡ್ವಾನ್ಸ್ ಎಲ್ಲಿಂದ ಕೊಡಲಿ. ನನಗೆ ಇದೆಲ್ಲ ತಿಳ್ಕೊಂಡು ಹೋಗೇ ಇಲ್ಲ, ನನಗೆ ಕಳಿಸ್ಬಿಟ್ಟವ್ರೆ. ದಡ್ಡ ಅಂದ್ರೆ ದಡ್ಡ ಸರ್ ಬೇಸಿಕಲಿ. ಮೊಮ್ಮಗನ ಕಿವಿ ಹಿಂಡೋದಕ್ಕೆ ಸೊಸೆ ಬರ್ತಿದ್ದಾಳೆ, ಅವಳೇ ಸರಿ, ಭಾರ್ಗವಿ ನಿನ್ನ ಮಾತು ನನ್ನ ಮಗ ಕೇಳೋದಿಲ್ಲ. ಅಲ್ಲಿ ಹೋಗಿ ಕೌಂಟ್ರ್ ಹತ್ರ ಹೋಗಿ ನಂದು ಅರ್ಧಂಬರ್ಧ ಇಂಗ್ಲೀಷಲ್ಲಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಪ್ರೊಫೆಸರ್ ಚಂದ್ರಶೇಖರ್, ಮೈಮ್ ಸ್ಪೆಷಲಿಸ್ಟ್. ಓ ಯು ಆರ್ ಫ್ರಮ್ ಕರ್ನಾಟಕ? ಎಸ್ ಚಂದ್ರಶೇಖರ್ ಯುವರ್ ನೇಮ್, ಯುವರ್ ರೂಮ್ ಇಸ್ ಬುಕ್ಡ್, ಎವ್ರಿಥಿಂಗ್ ಈಸ್ ಓಕೆ, ಕಮ್ ಹಿಯರ್ ಸರ್, ವೇರ್ ಇಸ್ ಯುವರ್ ಲಗೇಜ್ ಅಂತಾನೆ. ಇರೋದಿನ ಲಗೇಜ್ ಇಲ್ಲಿ ಒಂದು ಮಾರ್ಕೆಟ್ ಬ್ಯಾಗು ಇಲ್ಲಿ ತಗಲಾಕೊಂಡಿದ್ದೆ. ದಿಸ್ ಈಸ್ ಮೈ ಲಗೇಜ್ ಅಂತ. ಪ್ಲೀಸ್ ಟೇಕ್ ಇಟ್ ಅಲ್ಲಿ. ಅವ್ನು ಯಾವನು ಟೇಕ್ ಇಟ್ ಅಂದ್ಬಿಟ್ಟು ಅವ್ನು ಟೈಗೆ ಹಾಕೊಂಡು ಕಿತ್ಕೊಂಡೇ ಬಿಟ್ಟ. ನನಗೆ ಇರೋ ಒಂದು 2 ಚಡ್ಡಿನೂ ಬನ್ನಿನೂ ಹೊಟ್ಟೋಯ್ತಲ್ಲಪ್ಪ, ಇನ್ನೇನು ಮಾಡೋದು ಅಂತ ನನಗೆ ಮಾತಾಡೋಕ್ಕೆ ಭಯ, ಹೆದರ್ಕೊಂಡು. ಒಂದು ಇಷ್ಟುದ್ದ ಅಲ್ಲಿಗೆ ಅದಕ್ಕೊಂದು ಕೀ
ಉದ್ದಕ್ಕೆ ಹಿಡ್ಕೊಳ್ಳೋಕೆ ಒಂದು ಹಲಿಗೆ ಸರ್ ಥರದ್ದು ಸಹ ಅದರೊಳಗೆ ಕೀ ಇದೆ. ದಿಸ್ ಇಸ್ ಯುವರ್ ರೂಮ್ ನಂಬರ್, ಗೋ ಅಂತ ಅಂದ. ಟೇಕ್ ಹಿಮ್. ಅದೇನೋ 360 370 ನಂಬರು. ಅವ್ನು ಹೆಂಗೆ ನನಗೆ ಒಟ್ಟಿನಲ್ಲಿ ಬಿಟ್ಬಿಟ್ರು ಸಾಕು, ಏನು ಹಿಂಗಾಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋದಂಗೆ ಹೋದ. ಲಿಫ್ಟ್ 5 6 7 8 ಲಿಫ್ಟ್ ಇದ್ದಾವೆ ಸರ್ ಅಲ್ಲಿ. ಯಾವುದೋ ಒಂದು ಕತ್ತಿಸ್ಕೊಂಡ ಅಂತ ಮೇಲೆ ಕೊಟ್ಟದ. ಅಥವಾ ಕಾರಿಡಾರ್ ಥರ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೆ, ಎಲ್ಲೋ ಹೋದ. ಅಲ್ಲಿ ಹೋದ್ಮೇಲೆ ಅದೇನೋ ಕಾರ್ಡ್ ಇರುತ್ತಲ್ಲ ಸರ್ ಒಂದು, ಅದರೊಳಗೆ ಹಿಂಗಿಟ್ಟ ಏನೋ ಮಾಡ್ದ, ಲಚಿಕ್ ಪಚಿಕ್ ಅಂತ ತಕ್ಕಂಥ. ಅದು ಹೆಂಗೆ ತೆಗಿತು ಗೊತ್ತಾಗಲಿಲ್ಲ. ಹೊಳಗೆ ಕೊಟ್ಟು ದಿಸ್ ಇಸ್ ಯುವರ್ ರೂಮ್, ಗೋ ಒಂದು ಸೈಡ್ ಅಂತ ಹೋದೆ. ನನಗೆ ಸುಧಾರಿಸ್ಕೊಂಡ್ರೆ ಸಾಕಪ್ಪ ಅಂತ. ಆ ಮುಂಡೆ ಒಂದು ಹೋದ ತಕ್ಷಣ ಅದೇನೋ ಒಂದು ಲಾಕ್ ಹಾಕಿದ್ರೆ ಓಪನ್ ನಿಂತ್ಕೊಳ್ತದೆ, ಇಲ್ದೇವ್ರು ಅದ್ರ ಪಾಡ್ಗೆ ಅದು ಹೋಗಿ ಡೋರ್ ಕ್ಲೋಸ್ ಆದಮೇಲೆ ತೆಗಿಯೋಕ್ಕೆ ಬರೋಲ್ಲ ನನಗೆ. ಕೀ ಇದೆ, ಕೀನಲ್ಲಿ ಬರೋಲ್ಲ. ಅದಕ್ಕೇನೋ ಲಾಚ್ ಆಗುತ್ತೆ, ಅದೊಂದೇನೋ ಎಳಿಬೇಕು. ಅದು ಗೊತ್ತಿಲ್ವಲ್ಲ ಸರ್. ಅದು ಬಾಗಿಲು ಹಾಕ್ಕೊಂಬಿಡ್ತು, ಕೀ ಇಟ್ಟೆ, ಲೈಟ್ ಹತ್ಕೊಂಡ್ಬಿಡ್ತು. ಇದನ್ನು ಇಟ್ಟ ತಕ್ಷಣ ಸೂಟು ಸಾರ್. ಫಸ್ಟ್ ಟೈಮ್ ಲೈಫಲ್ಲಿ ಅಂದರೆ ನಮ್ಮ ಮನೆಯಲ್ಲೂ ನೋಡಿರಲಿಲ್ಲ, ಎಲ್ಲೂ ನೋಡಿರಲಿಲ್ಲ. ಹೋಗ್ತೀನಿ, ಒಳಗಡೆ ಕಾರ್ಪೆಟ್ ಥರ ವೆಲ್ವೆಟ್ ಏನೋ ಇದೆಲ್ಲ. ಬೆಡ್ರೂಮಿಗಿಂತ ಮುಂಚೆ ಒಂದು ಹಾಲು, ಚೇರು, ಟೇಬಲ್ಗಳು, ಅದಾದಮೇಲೆ ಸೋಫಾ, ಅದಾದಮೇಲೆ ಇನ್ನೊಂದು ಬೆಡ್ರೂಮು. ಆ ಬೆಡ್ರೂಮ್ನಲ್ಲಿ 3 ಜನ ಮಲ್ಕೊಳ್ಳೋ ಥರ ಬೆಡ್. ಅದು ಇಷ್ಟಪ್ಪ ಇದೆ ಇದೆಲ್ಲ. ಒಬ್ಬನೇ ಹೆಂಗಪ್ಪ ಇಲ್ಲಿರೋದು. ಆಮೇಲೆ ಅಂದ್ಕೊಂಡು ಇಷ್ಟು ದೊಡ್ಡದು ಕೊಟ್ಟಿರೋದು ನೋಡಿದ್ರೆ ನನ್ನ ಒಬ್ಬನಿಗೆ ಕೊಟ್ಟಿರಲ್ಲ. ನಮ್ಮ ನಾಟಕದವ್ರು ಕೇಳಂಗೆ ಅಲ್ಲ ಸರ್. 15 ಜನ ಬರ್ತೀವಲ್ಲ, ಹೆಂಗಸರಿಗೆ ಗಂಡಸರಿಗೆ ಅಂತ 2 ಮಾಡಿರಬೇಕು. ಗಂಡಸರಿಗೆ ಇದೇನೋ ಕೊಟ್ಟಿದ್ದಾರೆ. 15ರಲ್ಲಿ ಒಂದು 8-10 ಜನ ಗಂಡಸರಿರಬೇಕು, ಬರ್ತಾರೆ. ಇವರೆಲ್ಲ ಬರ್ತಾರೆ. ಬರೋಕ್ಕೆ ಮುಂಚೆ ಚೆನ್ನಾಗಿರೋ ಜಾಗ ನಾವು ಹುಡುಕೊಂಬೋಣ ಅಂತ ನಾನು. ಅಲ್ಲಿ ಬೆಡ್ರೂಮ್ನಲ್ಲಿ 2 ಬೆಡ್ ಇದ್ದಾವೆ. ಒಂದು ಕಡೆ ಇನ್ನೊಂದು ಕಡೆ ಬೆಡ್ ಥರನೇ ಒಂದು ಸೋಫಾ ಇದೆ, ಚೇರ್ಗಳಿದ್ದಾವೆ, ಹಾಲು ಇಲ್ಲಿ ದೊಡ್ಡದಿದೆ ಸರ್. ಒಂದು ಬೆಡ್ರೂಮ್, ಅದು ಒಂದು ರೂಮಿನ ಮನೆ ಇದ್ದಂಗಿತ್ತು ಸರ್. ಅದು ಇನ್ನೊಂದು ಆಸೆ ಆಗ್ಬಿಡ್ತಾ ಒಳಗೋದ್ಮೇಲೆ. ಈ ಟೆನ್ಷನ್ನು ಗಲಾಟೆ ಎಲ್ಲ ಆಗೋಯ್ತಲ್ಲ, ನನಗೆ ಇದು ಸಿಗರೇಟ್ ಚಟ ಇತ್ತು. ತಗೊಂಡೋಗಿಲ್ಲ ನಾನು. ಆದರೆ ಇವ್ರನ್ನ ಕೇಳಿದೆ ಅವನ್ನ, ಸರ್ ವಾಟ್ ಅಬೌಟ್ ಫುಡ್, ಐ ಹ್ಯಾವ್ ಟು ಪೇ ರೂಮ್. ಸೊ ಎವ್ರಿಥಿಂಗ್ ಇಸ್ ಫ್ರೀ, ಯು ಡೋಂಟ್ ಫ್ರೀ, ಯು ಆರ್ಡರ್ ಎನಿಥಿಂಗ್ ಫ್ರೀ, ಐ ಡಿಡ್ ನಾಟ್ ಪೇ. ಇಲ್ಲ ವಾಟ್ ಅಬೌಟ್ ಸಿಗರೇಟ್ ಕೇಳಲಿಲ್ಲ. ಇದು ಕಾಫಿ, ಟೀ, ಊಟ, ವೆಜ್ ಆ್ಯಂಡ್ ನಾನ್ ವೆಜ್, ವಾಟ್ ಎವರ್ ಯು ವಾಂಟ್, ದೆರ್ ಇಸ್ ಎ ಮೆನು ಕಾರ್ಡ್, ಅದೇನೋ ಹೇಳ್ದೆ, ಅದೆಲ್ಲ ಫ್ರೀ ಅಂತ. ಬಟ್ ಜನದ ಕೇಳಲಿದೆ ಎಷ್ಟು ಜನ ಬರ್ತಾರೆ ಅಂತ. ಆಮೇಲೆ ಒಂದು ಬಂಡ್ಲು ಏನೋ ಇದನ್ನು ಇಟ್ಬಿಟ್ಟವ್ರೆ, ಪುಸ್ತಕಗಳು ಓದ್ಕೊಳ್ಳೋಕೆ. ನನಗೆ ನಾಳೆ 3 ದಿನದ ಸೆಷನ್ಗೆ ಮಂಚ ನೋಡಿದೆ. ಅದೇನೋ ಮಂಚಕ್ಕೆ ಹಿಂಗೆ 2. ನಾನೇನು ತಿಳ್ಕೊಂಡಿದ್ರೆ ಇದು ಮಂಚ ಹಾಸಿಗೆ ಯೂಫೋಮ್ ಸ್ಪ್ರಿಂಗ್ ಇರ್ಬೋದು. ಅದು ಅಲ್ಲ, ಅದು ಒಂದು ವಾಸ್ತು ಮಲ್ಕೊಂಡು ಎದ್ದೇಳೋಕ್ಕಾಗಲ್ಲ, ಹಂಗೆ ಇತ್ತು. ಇದು ಹಿಡ್ಕೊಂಡು ಎದ್ದೇಳಬೇಕೇನೋ ಅಂತ ನಾನು ತಿಳ್ಕೊಂಡಿದ್ದು. ಅದ್ರ ಮೇಲೆ ಹಿಂಗೆ ವಯಸ್ಸಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಕಿಟಕಿ ಎಲ್ಲ ನೋಡಿದೆ. ಬಾತ್ರೂಮ್ಗೆ ಹೋಗ್ತೀನಿ, ಮಲಿಕೋಬೋದು ಅಲ್ಲೇ, ಅಷ್ಟು ಚೆನ್ನಾಗಿದೆ, ನೀಟಾಗಿ ಮಿರರ್ಗಿರೋಲ್ಲ. ನನಗೇನಂದರೆ ನಾನು ಹತ್ರ ಇದ್ದೀನಿ ಬೆಂಗಳೂರಿಂದ, ಬೇಗ ಬಂದುಬಿಟ್ಟಿದ್ದೀನಿ. ಬೇರೆಯವರೆಲ್ಲ ಬರೋದು ಲೇಟು. ಅವ್ರು ಬರೋದಕ್ಕೆ ಮುಂಚೆ ಏನೇನು ಸುಖ ಅನುಭವಿಸ್ಬೋಣ ಅಂತ ಈ ಮೋಷನ್ ಹಂಗಾಗ್ಬಿಡ್ತು. ಮೋಷನ್ ಇದೆಲ್ಲ ಈ ಟೆನ್ಷನ್ ಇದೆಲ್ಲ ಆಗೋಯ್ತಲ್ಲ ಸರ್. ಅದಕ್ಕೆ ಮುಂಚೆ ಸಿಗರೇಟ್ ತಂದಿತ್ತಲ್ಲ ಅವನು. ಆಮೇಲೆ ಅದರಲ್ಲಿ ಕಾಲಿಂಗ್ ಬೆಲ್ ಹೊತ್ತು ಕೇಳಿದೆ, ಇಫ್ ಐ ವಾಂಟ್ ಅ ಸಿಗರೇಟ್ ವಾಟ್ ಇಸ್ ರೀಸನ್ ಅಂತ ಕೇಳಿದೆ. ಅವನು ನೋ ಯು ಕ್ಯಾನ್ ಆರ್ಡರ್ ಇಟ್, ಇವರ ಅವ್ರಿಗೆ ಎಷ್ಟು ಆರ್ಡರ್ ಇಟ್ ಅಂತ. ಒಂದು ಭಯ, ದುಡ್ಡು ಕೊಡಬೇಕನ್ನೋ ಅಂತ. ಆಮೇಲೆ ಸಿಗರೇಟ್ಗೆ ಎಷ್ಟಿರುತ್ತೋ ನನ್ನದು ಈ ಹೋಟ್ಲಲ್ಲಿ ಲೆಕ್ಕ ಹಾಕೊಂಡ್ರೆ ಎಷ್ಟಿರುತ್ತೋ, ಆದರೂ ಕೂಡ ಕಡಿಮೆ ಬೆಲೆದು ಒಂದು ಸಿಗರೇಟ್ ಹೇಳಿದೆ. ಗೋಲ್ಡ್ ಫ್ಲೇಕೋ ಸಮಥಿಂಗ್ ಏನೋ ಅಲ್ಲ, ವಿಲ್ಸ್ ಅಂತ, ನಿಮಗೆ ಗೊತ್ತಾ ಸಿಗರೇಟ್ಸ್ ಅದೇ ಇರುತ್ತೆ. ಅದೇ ಹೇಳಿದಾಗ ಅಲ್ಲಿಂದ ಬಂದು ಬೆಲ್ ಹೊಡೆದ್ರು ಸರ್. ನಾನು ಒಂದು ಮಾಸ್ಕೆ ಮೇಲೆ ಎಂಜಾಯ್ ಮಾಡೋದಂತ ಮಲ್ಕೊಂಡಿದ್ದೀನಿ, ಹಿಂಗಿದ್ದೀನಿ. ಬೆಲ್ ಹೊಡೆದ್ರು. ಬೆಕ್ಕು ಕಿರ್ಚ್ದಂಗೆ ಆಗೋಯ್ತು ಸರ್ ನನಗೆ. ಮಿಯೋ 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 ಅಂತ. ನಾನು ಬೆಲ್ಲು ಅಂದ್ಕೊಂಡ್ಲೇ ಇಲ್ಲ. ಅವ್ರು ಒತ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ನಾನು ಬೆಕ್ಕಾಗಿ ಸೇರ್ಕೊಂತ ಈ ರೂಮಲ್ಲಿ ಹುಡುಕಾಡ್ತಾ ಇದ್ದೀನಿ. ಅದು ಬಡ್ಕೊತಾನೆ ಇದೆ. ಏನು ಅದು ಎಲ್ಲಿದೆ ಅಂತ ಗೊತ್ತಾಗೋಕ್ಕೆ ಒಂದು 8-10 ನಿಮಿಷ. ದಿಮ್ ಕೆಳಗಡೆ ಇದೆ ಸ್ಪೀಕರು, ಕಾಲಿಂಗ್ ಬೆಲ್ಲು. ಮಲಗಿದ್ದಾಗ ಎದ್ದಳಕ್ಕೆ ಅಲ್ಲಿ ಕಾಲಿಂಗ್ ಬೆಲ್ಲು ಬೆಕ್ಕಿನ ಸೌಂಡ್ ಇಟ್ಬಿಟ್ಟವ್ರೆ. ಅದನ್ನು ನೋಡಿದ ಮೇಲೆ ಅಯ್ಯೋ ಕಾಲಿಂಗ್ ಬೆಲ್ ಅಂತ ಗೊತ್ತಾಗಿ ಆಮೇಲೆ ತೆಗಿಯೋಕ್ಕೆ ಬರಲ್ಲ. ಕಮೀನ್ ಅಂತಿದ್ದೀನಿ, ಬರ್ತಾ ಇಲ್ಲ. ಕಮೀನ್ ಅಂತ, ಪ್ಲೀಸ್ ಕಮೀನ್ ಅಂತಂದರೆ ಅವನು ಅದು ಹೆಂಗೆ ಗೊತ್ತಿಲ್ಲ, ಚಿಕ್ಕ ಅಂತ ತಕ್ಕೊಂಬಿಟ್ಟ. ನೋಡ್ಕೊಳ್ಳೇ ಇಲ್ಲ ಸರ್ ಅವನು. ಅವ್ರಿಗೆ ಗೊತ್ತಲ್ಲ, ಅದು ತಕ್ಕಂಡು ಬಂದೇ ಬಿಟ್ಟ. ಟೈಗಿ ಎಲ್ಲ ಹಾಕ್ಬಿಟ್ಟವನಿಗೆ. ಸರ್ ಅಂತ, ಸಿಗರೇಟ್ ಪ್ಲೀಸ್ ತೊಗೊಳ್ಳಿ ಅಂತ ಅಂದ. ಒಂದು ಟ್ರೇನಲ್ಲಿ ಒಂದು ಸಿಗರೇಟು, ಒಂದು ಬೇಕಿಪಟ್ಟಣ ಅದು ಇಟ್ಟುಕೊಟ್ಟ. ಆಮೇಲೆ ಹೌ ಮಚ್ ದಿಸ್? ನೋ ಡೋಂಟ್ ವರಿ, ಯು ಜಸ್ಟ್ ಸೈನ್ ಇಟ್, ಯು ನೀಡ್ ನಾಟ್ ಪೇ, ದಟ್ ವಿಲ್ ರೂಮ್ ಅಕೌಂಟ್. ಓ ಇಸ್ ಫ್ರೀನಾ? ಫ್ರೀ, ಥ್ಯಾಂಕ್ ಯು.
ಅಂತ ಅದು ತಗೊಂಡೆ ಸಿಗ್ನೇಚರ್ ಹಾಕಿದೆ ಎಷ್ಟು ಬರೆದು ನೋಡೋಕೆ ಹೋಗಲಿಲ್ಲ ನಾನು ಇಟ್ಬಿಟ್ಟು ಆ ಸಿಗರೇಟ್ಸ್ ಎತ್ಕೊಂಡು ಮೋಷನ್ಗೆ ಹೋಗ್ಬಿಟ್ಟೆ ಸರ್ ಹೋದೆ ಕೂತ್ಕೊಂಡೆಲ್ಲ ಮೋಷನ್ ಆಯ್ತು ಸರ್ ಆಯಿತು ಭಾಳ ಚೆನ್ನಾಗಾಯ್ತು ಆನಂದ ಆಯಿತು ಇನ್ನು ಯಾರೂ ಬಂದಿಲ್ಲ ಅಂತ ನನ್ನ ಲೆಕ್ಕದಲ್ಲಿ ಆಮೇಲೆ ಮೋಷನ್ನು ಆದಮೇಲೆ ಎದ್ದೇಳ್ತೀನಿ ಯಾವುದು ನಾನು ಇಲ್ಲೆಲ್ಲೋ ಲಾ ಕಾಲೇಜ್ನಲ್ಲಿ ಓದುವಾಗ ಹಿಂಗೆ ಎಳೆಯೋದಿತ್ತು ಫ್ಲೆಶ್ ಮಾಡೋಕ್ಕೆ ಹಿಂಗೆ ತಂತಿ ಥರ ಎಳಿತಾರಲ್ಲ ಸರ್ ಅದಿತ್ತು ಇಲ್ಲಿ ನೋಡಿದ್ರೆ ಅದೆಲ್ಲ ಏನೂ ಇಲ್ಲ ಬರೀ ಕೆಂಪು ಹಸಿರು ಇವೆಲ್ಲ ಬಟನ್ಗಳಿದ್ದಾವೆ ನಮ್ಮ ಕಕ್ಷ ಈಗ ಆಚೆ ಹೋಗ್ಬೇಕಲ್ಲ ಹೆಂಗೆ ಹೋಗ್ಸೋದು ಅದನ್ನು ಅಂತ ನೋಡಿದೆ ನಾನು ಅಂದ್ಕೊಂಡೆ ಡೇಂಜರ್ ಕೆಂಪುದು ಹಾಕಿದ್ರೆ ಈ ಗಲೀಜೆಲ್ಲ ಹೋಗುತ್ತೆ ಅಂತ ನನ್ನ ಕಲ್ಪನೆ ಸ್ವಚ್ಛ ನೀರು ಇನ್ಯಾವ್ದಕ್ಕೂ ಬರುತ್ತೆ ಅಂತ ಎದುರು ಇದು ಕಮೋಡ್ ಸರ್ ಎದ್ದು ಹಿಂಗೆ ತಿರ್ಕೊಂಡು ನಿಂತಿದ್ದೀನಿ ಸರ್ ರೆಡ್ ಹೊತ್ತೆ ಸರ್ ಆ ಒಳಗಡೆಯಿಂದ ಒಂದು ಪೈಪು ಆಚೆಗೆ ಬಂದು ನೀರು ಬಿಡ್ತು ಸರ್ ಮಕ್ಕಕ್ಕೆ ಮಕ್ಕ ತೊಳ್ಕೊಂಡೆ ಸರ್ ಎಲ್ಲಿಂದ ಬಂತು ನೀರದು ಅಂದರೆ ಏನಂದರೆ ನಾವು ಕೂತ್ಕೊಂಡೆ ಒತ್ಕೋಬೇಕಂತದ್ನ ಅಲ್ಲಿ ವಾಶ್ ಮಾಡ್ಬಿಡುತ್ತೆ. ಅದು ಹಿಂಗೆ ಅಂದ್ಕೊಂಡ್ರೆ ಅದು ವಾಶ್ ಆಗುತ್ತೆ ಅದು ಫೋರ್ಸಾಗಿ ಹೊಡಿತು ಅದು ಫೋರ್ಸಾಗಿ ಹೊಡಿತು ಇಲ್ಲಿಗೆ ಬಂತು ಕೂತಿರ್ಲಿವಲ್ಲ ನಾನು ವಾಶ್ ಆಯ್ತು. ಗೊತ್ತಾಗಲಿಲ್ಲ ಗಾಬರಿ ಇಮ್ಯಾಜಿನ್ ಅವತ್ತಿನ ಪರಿಸ್ಥಿತಿ ನನಗೆ ಆಮೇಲೆ ಆ ನೀರೆಲ್ಲ ಇದ್ರ ಮೇಲೆ ಬಿದ್ದುಬಿಡ್ತು ವೆಲ್ವೆಟ್ಟ ಇದ್ರ ಮೇಲೆ ಅದನ್ನು ಒರೆಸ್ಬೇಕು ಅದನ್ನು ಒರ್ಸೋಕ್ಕೆ ಇನ್ನೊಂದು ಟವಲ್ ತೊಗೊಂಡು ಒದ್ದಿ ಹಿಂಡಿ ಅದರೊಳಗೆ ಹಾಕಿರಿ ಇದು ಯಾವ ಗ್ರಾಚಾರ ಅಂತ ಅದು ನೋಡಿದ್ರೆ ಯಾರು ಅದಾಯ್ತಾ ಬಂದು ಆರಾಮ ಮಲಿಕಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋದರೆ ಈ ಮಲಿಕಂಡ್ಬಿಟ್ಟೆ ಹಿಂಗೆ ಹೊಟ್ಟೋಯ್ತು ಆ ದಿಂಬು ಮಲಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸರ್ ನಮಗೆ ಇಷ್ಟು ದಪ್ಪ ದಿಂಬು ಹಿಂಗೆ ತಲೆ ಹಾಕಿರೆ ಈ ಕಡೆಯಿಂದ ಇದು ಹಿಂಗೆ ಬರುತ್ತೆ ಇದು ಈ ಕಡೆಯಿಂದ ಹಿಂಗೆ ಬರುತ್ತೆ ಉಸಿರಾಡೋಕ್ಕೆ ಆಗಲ್ಲ ಹಂಗೆ ಸಿಕ್ಕಾಕಂತು ಸೊ ಇದು ದಿಂಬು ಸರಿ ಇಲ್ಲ ಅಂತ ಮಲಿಕೊಂಡೆ ಅದಾದಮೇಲೆ ಕೆಳಗಡೆ ಅಲ್ಲಿಂದ ಹಾಕೊಂಡು ಮಲಿಕೊಳ್ಳೋಣ ಅಂತ ಎದ್ದೇಳಕ್ಕೆ ಹೋಗ್ತೀನಿ ಹಿಂಗೆ ಒಳಕ್ಕೆ ಹೋಗ್ತಿದ್ದೀನಿ ಅವಾಗ ಅನ್ಕೊಂಡು ಇದು ಹೇಳಿದ್ರೆ ಇದು ಹಿಡ್ಕೊಂಡ್ರೆ ನಾನು ಇದಳ್ಬೋದು. ಅದು ಈ ಕಡೆ ಹಿಡ್ಕೊಂಡ್ರೆ ಈ ಕಡೆ ಎದ್ದೇಳ್ಬೋದು ಆ ಕಡೆ ಹಿಡ್ಕೊಂಡ್ರೆ ಅಂತ ಹಿಂಗೆ ಹಿಡ್ಕೊಂಡು ಎದ್ದೇಳಕ್ಕೆ ಹೋದೆ ಸರ್ ಅಲ್ಲೊಂದೇನೋ ಒಂದು ಪರದೆ ಪರ್ರಂತ ಓಪನ್ ಆಗ್ಬಿಡ್ತು ಪರದೆ ತೆಗಿಯೋಕ್ಕೆ ಹಾಕಿರೋದು 2 ಕಿಟಕಿಗೆ ಇದಕ್ಕೂ ಒತ್ತದಕ್ಕೂ ಆಚೆಗಡೆ ಒಂದು ಮರ ಕಾಣಿಸ್ತಾ ಇದೆ ಅಯ್ಯೋ ಏನು ಮುಟ್ಟಿದ್ರೆ ಏನಾಗುತ್ತಲ್ಲಪ್ಪ ಅಂತ ಆಮೇಲೆ ಅದೆಲ್ಲ ಮುಗಿತು ಎಷ್ಟೊತ್ತಾದರೂ ಬರಲೇ ಇಲ್ಲ ಸರ್ ಹೊಟ್ಟೆ ಸಂಕಟ ಆಗ್ಬಿಟ್ಟು ಪಾಲಕ್ ಅಂಥದ್ದು ಅದಕ್ಕಂತಾರೆ ಅಲ್ಲೇನೋ ಅಂತಾರೆ ಅದಕ್ಕೆ ಮೊಸರನ್ನಕ್ಕೆ ತಮಿಳಿನಲ್ಲಿ ಅದನ್ನದು ಎಂಥದ್ದು ಅಂತ ಅಂದ್ಬಿಟ್ಟು ಹೇಳಿದೆ ಅದು ಚೆನ್ನಾಗಿತ್ತು ಹೆಸರು ಬರೆದಿದ್ದು ಟ್ರೂಟಿ ಫ್ರೂಟಿ ಅಂತ ಬರೆದವ್ರೆ ನಾನು ಓದ್ಕೊಂಡಿದ್ದು ತೂತ್ ಪುಟ್ಟಿ ಅಂತ ಅದೇನೋ ಚೆನ್ನಾಗಿರ್ತದೆ ತೂತ್ಪುಟ್ಟಿ ಅಂತೇಳಿ ಇಷ್ಟು ಹಣ್ಣು ತಂದುಕೊಟ್ರು ಒಂದು ಮೊಸರನ್ನ ತಂದುಕೊಟ್ರು ತಿಂದೆ ಆಮೇಲೆ ಅವ್ನು ಕೇಳಿದೆ ಭಯದಲ್ಲಿ ಏನಿದು ಯಾಕೆ ಯಾರೂ ಬರ್ತಾ ಇರೋಲ್ಲ 15 ರೂಪೀಸ್ ಅಲಾಟೆಡ್ ಲೈಕ್ ದಿಸ್ ಈಸ್ ಯುವರ್ ರೂಮ್ ಓನ್ಲಿ ಸ್ಪೆಸಿಫಿಕಲಿ 3 days ಯು ವಿಲ್ ಬಿ ಹಿಯರ್ ಓನ್ಲಿ ಆಲ್ ಫುಡ್ ಫ್ರೀ ಎವ್ರಿಥಿಂಗ್ ಇಸ್ ಫ್ರೀ ಡೋಂಟ್ ವರಿ ಸರ್ ಬಟ್ಟೆ ಗಿಟ್ಟೆ ವಾಶ್ ಮಾಡ್ಬೇಕಾರೆ ಹಾಕಿ ಕನ್ಫ್ಯೂಷನ್ ಆಗ್ಬಿಟ್ಟೆ ಸರ್ ನಾನು ಮಕ ತೊಳ್ಕೊಂಡಿದ್ದು ಆ ನೀರಲ್ಲಿ ಇದ್ರ ನೀರಲ್ಲಿ ಇದು ಬೆಲ್ ಬೇರೆ ಹೊಡೆದ್ಬಿಟ್ಟು ಹಿಂಗೆ ಗಾಬರಿ ಬಿದ್ದುಬಿಡ್ತು ನೀನ್ ಕೆಟ್ಟ ಮಾತಾಡ್ತಿದ್ಯ ಹೋಗು ಅಯ್ಯೋ ಈ ಪ್ರಪಂಚದಲ್ಲಿ ಯಾರು ನೆಟ್ಗಿದ್ದಂಗೆ ಕಾಣಿಸ್ತಾ ಇಲ್ಲ ಬೆಳಗ್ಗೆ ಹೋದರೆ ಆಯಿತು ಈ ಮಾತಾಡ್ದ ಏನೋ ಬಸ್ಟೆಲ್ಲ ಮಾತಾಡ್ದ ನನ್ನ ಕರೆದಿಸಿದ್ದು ಅವನ್ನೆಲ್ಲ ಡೆಮಾನ್ಸ್ಟ್ರೇಷನ್ ನನ್ನ ಕೈಲಿ ಮಾಡ್ತಿದ್ದಂಗೆ ಇವರು ಆಗ್ಬಿಟ್ಟೆ ನನ್ನಲ್ಲಿ ಭಾಷೆ ಬರ್ತಿದ್ರು ಕೂಡ ಶುರು ಆಯ್ತು ಪ್ರೋಗ್ರಾಮು. ಅಲ್ಲ ನಾಳೆ ಫಂಕ್ಷನ್ನು ಇಂಟ್ರೊಡಕ್ಷನ್ನಲ್ಲಿ ಅವ್ನು ನನಗೇನೋ ಇಂಥದ್ದು ಮಾಡು ಅಂತ ಹೇಳ್ದೆ ಇಂಥದ್ದು ಮಾಡಿದೆ ಚಪ್ಪಾಳೆ ಹೊಡೆದ್ರು ಎಲ್ಲ ತಬ್ಕೊಂಬಿಟ್ರಲ್ಲ ನಾನು ಪರ್ಫಾರ್ಮರ್ಸ್ ಯಾರೂ ಬಂದಿಲ್ಲ ಎಲ್ಲ ಥಿಯರಿನೇ ಬಂದಿರೋರು. ಸೊ ಯು ಆರ್ ದ ಓನ್ಲಿ ಪರ್ಫಾರ್ಮರ್ ಅಂದರೆ ಚೆನ್ನಾಗಿ ಮಿಕ್ಕನಾದರೂ ಸುಮ್ಮನೆ ಹೇಳ್ಕೊಡೋಕ್ಕೆ ಎಷ್ಟು ಬೇಕೋ ಥಿಯರಿ ಹೇಳ್ಕೊಡುವಾಗ ಹೇಳ್ಕೊಡ್ತಾರಲ್ಲ ಸರ್ ಹಂಗೆ ಹೇಳ್ಕೊಡ್ತಿದ್ದರು. ಅಲ್ಲೋದ್ರೆ ಸಾಯಂಕಾಲ ಐ ಆಲ್ ಕಮ್ ವಿತ್ ಶಾರ್ಟ್ಸ್ ಅಂತ ಅಂದ್ಬಿಟ್ಟ ಶಾರ್ಟ್ಸ್ ಅಂತ ಎಕ್ಸಸೈಸ್ ಮಾಡಬೇಕು ನಾವು ಬನ್ನಿ ನನ್ನ ಹತ್ರ ಪಟಾಪಟಿ ಚಡ್ಡಿ ಹೆಂಗೆ ಹೋಗಲಿ ಅಂತ ಕೆಲಸ ಆಗೋಯ್ತು ಆಯಿತು ಅಂತ ಅಂದ್ಕೊಂಡು ಕೆಳಗಡೆ ರಿಸೆಪ್ಷನ್ನಿಗೆ ಬಂದು ಐ ವಾಂಟ್ ಟು ಗೋ ಫಾರ್ ಮಾರ್ಕೆಟಿಂಗ್ ಐ ವಾಂಟ್ ಟು ಬೈ ಒನ್ ಶಾರ್ಟ್ ವೆರ್ ಈಸ್ ಅವೈಲಬಲ್ ಅಂತ ಅಂದ. ಅವನು ದೊಡ್ಡ ಮಾಲ್ ಹೆಸರುಗಳು ಹೇಳ್ತಾವನೆ ಇವಾಗ ನೋ ಸ್ಟ್ರೀಟ್ ಫುಟ್ಬಾಲ್ ಆ ಥರದ್ದು ಅವನಿಗೆ ಗಾಬರಿ ಇದೇನೆ ಹೌ ಟು ಗೋ ಸೆಲ್ಲ ವಾಕ್ ಅಂತ ಅಂದೆ. ನೋ ಯು ಟೇಕ್ ದಟ್ ಕಾರ್ ಈಸ್ ಫಾರ್ ಯು ಫಾರ್ ಮೀ ಐ ಹ್ಯಾವ್ ಟು ಪೇ ನೋ ಯು ನಾಟ್ ವೈ ಯು ಆರ್ ಸೇಯಿಂಗ್ ಆಲ್ವೇಸ್ ಕಾಸ್ಕಿಂಗ್ ತಗೊಂಡು ಡ್ರೈವರ್ ಇಸ್ ದೇರ್ ಯು ಗೋ ಆ್ಯಂಡ್ ಕಮ್. ಆಮೇಲೆ ಇವನ ಹತ್ರ ಇನ್ನೇನು ಮಾತು ಅಂತ ಅವ್ನು ಕರ್ಕೊಂಡು ಅರ್ಧಂಬರ್ಧ ತಂಬಳು ಇದೆಲ್ಲ ಸೇರಿಸ್ಕೊಂಡು ಅವನಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ನು ಅವನೇ ಹೇಳೋಕ್ಕೆ ಶುರು ಮಾಡ್ಬಿಟ್ಟ ಇಂಥದ್ದು ನನಗೆ ಒಂದು ಚಡ್ಡಿ ತಂದಿದ್ರೆ ಬೆಳಗ್ಗೆ ಕೆಲಸ ಆಗಲ್ವಲ್ಲ. ಆಗ ಅದೆಂಥದ್ದು ಬೀದಿನಲ್ಲಿ ಮಾಡ್ತಾರಲ್ಲ ಸರ್ ಮಾರ್ಕೆಟು ಯಾವ್ದಾರ ಹತ್ರ ಹೇಳಿ 90 ಪೈಸೆ ಅನ್ನೋ ಥರ ಅಲ್ಲಿ ಕರ್ಕೊಂಡು ಹೋಗಪ್ಪ ಅಂತಂದ್ರೆ ಅವ್ನಿಗೆ ನಗ್ತಾ ಇದ್ದಾನೆ ಏನು ಈ ಮನುಷ್ಯ ಇಂಥ ಹುಚ್ಚ ಪ್ರೊಫೆಸರಾಗಿ ಬಂದಿದ್ದಾನೆ ಇದೆಲ್ಲೋ ಚಡ್ಡಿ ತಗೊಳಕ್ಕೆ ಹೋಗ್ತಿದ್ದಾನೆ ಅಂತ.
ಅವ್ನಿಗೆ ಭಾಳ ಪ್ರೀತಿಯಿಂದ ನನ್ನ ಕಷ್ಟ ಗೊತ್ತಾಗ ಕರ್ಕೊಂಡು ಹೋದ. ₹6 ಚಡ್ಡಿ ಆ ಕಾಲದಲ್ಲಿ ಒಂದು. ಆದರೆ ಇವನು ಒಂದು ಇಂಪ್ರೆಸ್ ಮಾಡಬೇಕಲ್ಲ ನಾನು, ಬರೀ ಇಷ್ಟೇ ಮಾಡಿದ್ರು ಚೆನ್ನಾಗಿರಲ್ಲ, ಇದೆಲ್ಲ ಒಂಥರ ಗಿಲ್ಟ್ ಆಗೋಯ್ತು. ಕಾಫಿ ಬೈಟಿಗೆ ಕುಡಿದು ಬಿಡೋಣ ಅವನ ಜೊತೆಯಲ್ಲಿ, ಅವನಿಗೆ ಸಮಾಧಾನ ಆಗ್ತದೆ ಅಂತ. ಯು ಟೇಕ್ ಟು ಮೀ ಫಾರ್ ಕಪ್ ಆಫ್ ಕಾಫಿ ಅಂತ ಅವ್ನು ತೊಗೊಂಡು ಯಾವುದೋ ಮುಣ್ಣೆ ಮಗ ಇನ್ನೊಂದು ದೊಡ್ಡ ಹೋಟ್ಲಿಗೆ ನಿಲ್ಲಿಸ್ಬಿಟ್ಟು ಅವನು, ಇದಕ್ಕೆ ಇಲ್ಲಿಗೆ ತಂದು ಕೊಡ್ತಾರೆ ಸರ್ ಅಂತ ಅವ್ನು ಬಂದುಬಿಟ್ಟಿದ್ದೀನಲ್ಲ ಇಲ್ಲಿ ಅಂತ. ಅದು ಸುಮ್ಮನೆ ಕೇಳಿದೆ, ಕಾಫಿ ರೇಟ್ ಎಷ್ಟಪ್ಪ ಅಂತ ಅಂದರು. ₹10 ಅಂದು. ಚಡ್ಡಿ ₹6, ಕಾಫಿ ₹10. ಹಾಳಾಗೋಲಿ ಬಂದಿದ್ದೀನಿ, ಇದೆಯಲ್ಲ ಹೆಂಗೋ ದುಡ್ಡು, ಮಿಕ್ಕಿದೆಲ್ಲ ಫ್ರೀ ತಾನೆ ಅಂತ ₹10 ಹೇಳಿ ಬೈಟು ಮಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ವಾಪಸ್ ಕರ್ಕೊಂಡು ಬಂದ್ಬಿಂದ. ಸೊ ಅದರ ನೆಕ್ಸ್ಟೇ ಶುರುವಾಯ್ತು ನೋಡಿ ಸರ್ ಕತೆ, ಶೋಗಳು, ಪರ್ಫಾರ್ಮೆನ್ಸು. ನಾನು ಇಂಡಿಯನ್ ಸ್ಟೈಲು, ಒಂದು ಹುಡುಗಿ ಸ್ನಾನ ಮಾಡ್ಕೊಂಡು ಸ್ನಾನದ ಮನೆಯಿಂದ ಮಿರರ್ ಹತ್ರಕ್ಕೆ ಬಂದು ಡ್ರೆಸ್ಸಿಂಗ್ ರೂಮಿಗೆ ಬಂದು ಫುಲ್ ಡ್ರೆಸ್ ಮಾಡ್ಕೊಂಡು ಲವ್ವರ್ ಜೊತೆ ಸ್ಕೂಟರ್ನಲ್ಲಿ ಆಚೆಗೆ ಹೋಗೋದು. ಈ ಪೀಸ್ ಆ್ಯಕ್ಟ್ ಮಾಡ್ಬೇಕು ಈಗ. ನಾನು ಈ ಪೀಸ್ನ ಆ್ಯಕ್ಟ್ ಮಾಡ್ಕೊಂಡು ಕಲ್ತ್ಕೊಂಡಿದ್ದೆ ಅದನ್ನ. ಅವರು ಏನೋ ಇನ್ನೊಬ್ಬ ಸ್ಕೂಟ್ರು ಮತ್ತು ಇವರು ಇರಲ್ಲ, ಆ್ಯಸ್ ದೋ ಈಸ್ ದೇರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ ಆ್ಯಂಡ್ ಸ್ಕೂಟ್ರ್ ಇಸ್ ದೇರ್ ಅನ್ನೋ ಥರ ಆ ಡ್ರೆಸ್ ಮಾಡ್ಕೊತೀವಲ್ಲ, ಆ ಸೂಕ್ಷ್ಮಗಳನ್ನೆಲ್ಲ ಚೆನ್ನಾಗಿ 20 ಮಿನಿಟ್ಸ್ ಪರ್ಫಾರ್ಮೆನ್ಸ್ ಮಾಡಿದೆ ಸರ್. ಒನ್ ಮ್ಯಾನ್ ಶೋ. ಅದು ಕಿಟಕಿಯಿಂದ ನಾನು ವಿಷಲ್ ಆಗ್ತಾನೆ, ಅವನು ಅಲ್ಲಿ ಕೆಳಗಡೆಯಿಂದ ಅದು ಹೃದಯ ತಕ್ಕಂತೀವಿ, ಹಿಂಗೆ ಕಂತೀವಿ, ಬಂದೇ ಇರೋದು ಮಾಡಿ ಇಳಿತೀನಿ ಮೈಮ್ನಲ್ಲಿ. ರೂಮಲ್ಲಿದ್ದೀನಿ ಮೇಲ್ಗಡೆ, ಅಲ್ಲಿಂದ ಇಳಿದ್ಬಿಟ್ಟು ಬರ್ತೀನಿ, ಕಾರಿಡಾರ್ ಬಾಗಿಲು ಎಳ್ಕೊತೀನಿ, ಹೋಗಿ ಸ್ಕೂಟ್ರ್ ಹತ್ರ ನಿಂತ್ಕೊತೀನಿ, ಅವನಿಗೆ ತೊಡಿತೀನಿ ಭುಜದ ಮೇಲೆ. ಅವ್ನು ಸಿಗರೇಟ್ ಸೇರ್ತಿರ್ತಾನೆ, ಸಿಟ್ಟು ಬಂದ್ಬಿಟ್ಟು ನಾನು ಬರೋಲ್ಲ ನಿನ್ನ ಜೊತೆ ಅಂತೀನಿ. ಅವನ ಕೈಯೆಲ್ಲ ಹೆಂಗೆ ಅಂದ್ಕೊಳ್ತಾನೆ ಅಂತ ಇಟ್ಕೊಳ್ಳಿ, ಅದೆಲ್ಲ ವಾಸನೆ ತೆಗಿ ಅಂತ ಹೇಳ್ತೀನಿ. ಆ ಸೀರೆ ಉಟ್ಕೊಂಡು ಆ ನೆರಗೇನ ಹಿಂಗೆ ಸುಕ್ಕಿಸ್ಕೊಂಡು ಕೂತ್ಕೋಬೇಕಲ್ಲ ಮೇಲ್ಗಡೆ, ಅದು ಕೂತ್ಕೊಂಡು ಅವ್ನು ಹಿಡ್ಕೊಳ್ಳೋದು. ಆ ಹಿಡ್ಕೊಂಡಾದ್ಮೇಲೆ ಅವ್ನು ಸ್ಕೂಟ್ರ್ ರಪ್ಪ ಅಂತ ಮೇಲೆ ಕೆದ್ದುಬಿಡುತ್ತೆ, ನಾನು ಎದ್ದಾಳ್ಬಿಡ್ತೀನಿ, ಬಿದ್ದೋಗ್ತೀನಿ. ಅವೆಲ್ಲ ತೋರಿಸಿ ಮಾಡಿ ಹೊಡೆದೆ. ಒಂದು ಚೂರು ಇದನ್ನು ಎಕ್ಸ್ಪ್ಲೇನ್ ಮಾಡಲಿ, ಎಲ್ರಿಗೂ ಅರ್ಥವಾಯ್ತು. ಬಿಳಿ ಕೂದಲು ಕಿತ್ತಾಕ್ತೀನಿ, ಕಣ್ಕಪ್ಪು ಇಟ್ಕೊತೀನಿ, ಮೂಗು ಇಟ್ಕೊತೀನಿ, ಇದನ್ನ ಇಟ್ಕೊತೀನಿ, ಬಟ್ಟೆ ಚೇಂಜ್ ಮಾಡ್ತೀನಿ ಇನ್ಸೈಡ್ ದಿ ಪರ್ಸನಲ್ ರೂಮಲ್ಲಿ. ಅಂದರೆ ಆ್ಯಸ್ ದೋ ಯು ಆರ್ ಇನ್ ನ್ಯೂಡಲ್ಲಿ ಅಲ್ವಾ, ಬಟ್ ಆ ಸಂಕೋಚಕ್ಕೆ ಎಲ್ಲೆಲ್ಲಿ ಕೈ ಇಟ್ಕೋಬೇಕು ಅಲ್ಲಿ ಮುಚ್ಕೊಳ್ಳೋದು, ಗುಂಡಿ ಹಾಕ್ಕೊಳ್ಳೋದು, ಬ್ಲೌಸ್ ಹಾಕ್ಕೊಳ್ಳೋದು ಎಲ್ಲ ಮಾಡಿದೆ. ಎದ್ದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಟ್ರು. ಅದು ಏನು ಇಂಡಿಯನ್ ಸ್ಟೈಲ್ ಆದ್ದರಿಂದ ಅವ್ರುಗಳಿಗೆ ಗೊತ್ತೇ ಇರೋದಿಲ್ಲ. ಅದೊಂದು ಇದನ್ನು ಕೊಡ್ತೀವಿ, ಸಿನಾಪ್ಸಿಸ್ ಕೊಟ್ಟಿರ್ತಾರೆ, ಅದು ಇಟ್ಕೊಂಡು ಹೊಡೆದ್ಬಿಟ್ರು. ಸೊ ಆ ಸೆಕೆಂಡ್ ಡೇ ದೊಡ್ಡ ಹೀರೋ ನಾನು. ಫುಲ್ ಏನು ನನ್ನ ರೂಮಿಗೆ ಬರೋದೇನು, ಗುಂಡು ಹಾಕ್ಸೋರೇನು, ಇದು ಕೇಳೋದೇನು, ನನಗೆ ಗೊತ್ತಿರೋ ಇಂಗ್ಲೀಷ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದು. ಹಾಗೆ ಮೈಮ್ ಆರ್ಟಿಸ್ಟ್ ಆಗಿ 13 ದೇಶಕ್ಕೆ ಪರ್ಫಾರ್ಮೆನ್ಸ್ ಹೋಗ್ಬಿಟ್ಟು ಬಂದೆ ಅವನ ಇನ್ವಿಟೇಷನ್ ಮೇಲೆ. ಗೌರ್ಮೆಂಟ್ದು, ಆ ಸರ್ಕಾರದ್ದು, ಫ್ರೆಂಚ್ ಸರ್ಕಾರದ್ದು, ಇರೋದು ಪ್ಯಾರಿಸ್ದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.